ಅದೇ ನೀವೇ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಬರೀ ಟಾಕ್ಸಿಕ್ ಹವಾ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ. ಸಾಂಗ್ ಅಂತೂ ಫುಲ್ ಹಾಟ್ ಆಗಿದೆ. ನಮ್ ಕನ್ನಡ ಸಿನಿಮಾ ಆ ಲೆವೆಲ್ಗೆ ಹೋಗ್ತಾ ಇದಾರೆ, ತುಂಬಾ ಖುಷಿನೇ. ಕರ್ನಾಟಕದ ಸಿನಿಮಾಗಳಿದಾವಲ್ಲ ವರ್ಲ್ಡ್ ಲೆವೆಲ್ ಅಲ್ಲಿ ಹಿಟ್ ಆಗ್ಬೇಕು. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಗೆ ಕನ್ನಡಿಗರಾಗಿ. ಅವ್ರ ಬಿಡಿ, ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ರವಿ ಬಸ್ರು ಕನ್ನಡ ಫಿಲ್ಮ್ಸ್ ಓಡಲ್ಲ, ಬರಲ್ಲ, ಕಡಿಮೆ ಬಜೆಟ್ಸ್ ಅದು ಇದು ಅಂತ ಇದ್ರು. ಸೊ ಇವ್ರು ಫಿಲ್ಮ್ಸ್ ಬಂದಾದ್ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ಟವ್ರೆ. ಇವಾಗ KGF 1, 2 ನೋಡಕ್ ಹೋದ್ರೆ ಸೊ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ನೋಡಿದೆ ಎಲ್ಲ ತುಂಬಾ ರಿಪೀಟೆಡ್ ಆಗಿ ಕೇಳ್ತಿದ್ದೀನಿ. ಅದೇ ಮೊಬೈಲ್ ರಿಟರ್ನಿಗೆ ಹೋಗ್ಬಿಟ್ಟಿದ್ದೀನಿ. ಈಗ ಅವ್ರ ರೇಂಜ್ ನೋಡಿದ್ರೆ ತುಂಬಾ ಬೇರೆನೇ ಇದೆ. ಅದೇ ನೀವೇ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಬರೀ ಟಾಕ್ಸಿಕ್ ಹವಾ ಆಗ್ಬಿಟ್ಟಿದೆ. ಸೊ ವೆಯ್ಟ್ ಮಾಡ್ತಾ ಇದೀವಿ, ಫುಲ್ ಎಲ್ಲರೂ ತುಂಬಾ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದೀವಿ ಯಾವಾಗ ರಿಲೀಸ್ ಆಗತ್ತೆ ಏನು ಅಂತ. ಸೊ ನೋಡೋಣ. ನಯನತಾರ ಅವರು ನನ್ನ ಫೇವ್ರೆಟ್ ಹೀರೋಯಿನ್. ಸೊ ನೋಡ್ಬೇಕು ಮೂವಿ ಹೇಗಿದೆ ಅಂತ. ಹೌದು, ನಮ್ಮ ಫಸ್ಟ್ ಟೈಮ್ ಲೈಫಲ್ಲಿ ನಮ್ಮ ಯಶ್ ಅವ್ರನ್ನ ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ನೋಡ್ತಾ ಇರೋದು. ಯಾವ ಥರ ಎಕ್ಸೈಟ್ಮೆಂಟ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿದೆ. ಸೊ ಈಗ ಆದಷ್ಟು ಬೇಗ ಟಾಕ್ಸಿಕ್ ಮೂವಿ ರಿಲೀಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸಾಂಗ್ ಯಾವುದದು ತಬಾ ಸಾಂಗ್ ಅಂತೂ ಫುಲ್ ಹಾಟ್ ಆಗಿದೆ. ಏನು ಹೇಳಬೇಕು ಸಾಂಗ್ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾನೆ ಇದ್ದಾರೆ. ನಾನು ಕೂಡ ಮೊನ್ನೆ ತಾನೇ ರೀಲ್ಸ್ ಮಾಡಿದೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಟಾಕ್ಸಿಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಷಲಿ ನಮ್ಮ ಯಶ್ ಸರ್ಗೋಸ್ಕರ ವೆಯ್ಟ್ ಮಾಡ್ತಾ. ತುಂಬಾ ದಿವಸ ಹೋಗಿತ್ತಲ್ಲ ನಮ್ಮ ಯಶ್ ಸರ್ನ ನೋಡಿ. KGF ಅಲ್ಲಿ ಲಾಸ್ಟ್ ನೋಡಿದ್ದು ಅನ್ಸುತ್ತೆ. ಈಗ ನೆಕ್ಸ್ಟ್ ಟಾಕ್ಸಿಕಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗಿದೆ ಅಂತ. ಸೊ ಆಲ್ ದ ಬೆಸ್ಟ್ ಟಾಕ್ಸಿಕ್ ಮೂವಿಗೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ತುಂಬಾ ವರ್ಷ ಆದ್ಮೇಲೆ ಮೂವಿ ಬರ್ತಾ ಇದೆಯಲ್ಲ, ಯಶ್ ಅವ್ರದ್ದು ಅಂದ್ಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ತುಂಬಾ ನೋಡ್ತೀವಿ, ಎಲ್ಲಾ ಮೂವಿನೂ ನೋಡಿದೀವಿ. ಅವ್ರದ್ದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ತುಂಬಾ ಖುಷಿ ಅನ್ಸುತ್ತೆ. ನಮ್ಮ ಕನ್ನಡ ಸಿನಿಮಾ ತುಂಬಾ ದೊಡ್ಡ ಲೆವೆಲ್ ಬರ್ತಾ ಇದೆ ಅಂದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಅವ್ರ ಬಗ್ಗೆ ಏನು ಹೇಳೋದು, ನಿಮಗೆ ಗೊತ್ತಲ್ಲ, ತುಂಬಾ ದೊಡ್ಡ ಹೀರೋ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ತುಂಬಾ ಎತ್ತರಕ್ಕೆ ಬೆಳೀಲಿ ಅಷ್ಟೇ. ಹೌದು, ಅದು ತುಂಬಾ ಖುಷಿನೇ ಅಲ್ವಾ. ನಮ್ಮ ಕನ್ನಡ ಸಿನಿಮಾ ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ, ತುಂಬಾ ಖುಷಿನೇ. ನಾವು ವೆಯ್ಟ್ ಮಾಡ್ತಾ ಇದೀವಿ. ನಾವು ಎಷ್ಟು ದೊಡ್ಡ ಅಭಿಮಾನಿ. KGF 1, KGF 2 ನೋಡಿದ್ಮೇಲೆ ಟಾಕ್ಸಿಕ್ ಕಾಯ್ತಾ ಇದೀವಿ. ಬೇಗ ಬರಲಿ, ಎಲ್ಲ ಒಳ್ಳೇದಾಗ್ಲಿ. ಯಶ್ ಅವ್ರದ್ದು ಮತ್ತೆ ನಮ್ಮ ಆಕ್ಚುಲಿ ಕರ್ನಾಟಕದ ಸಿನಿಮಾಗಳಿದಾವಲ್ಲ ವರ್ಲ್ಡ್ ಲೆವೆಲ್ ಅಲ್ಲಿ ಹಿಟ್ ಆಗ್ಬೇಕು. ಅದೇ ನಮ್ಮ ಕೋರಿಕೆ. ಯಶ್ ಅವ್ರು ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ರು. ಫಸ್ಟ್ ಯಾವಾಗ ರಾಮಾಚಾರಿಗಿಂತ ಹಿಂದೇನೋ ಅಷ್ಟೇ ನಮ್ಮ ಲೆವೆಲ್ಲು ಮುಂದೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತೀನಿ ಅಂತ ಹೇಳ್ತಾನೆ ಇದ್ರು. ಅವ್ರು ಪ್ರತಿ ಸಿನಿಮಾನು ಹಂಗೆ ಮಾಡ್ಕೊಂಡು ಬಂದಿದ್ದಾರೆ. KGF 1 ಆಗಲಿ, KGF 2 ಆಗಲಿ, ಈಗ ಟಾಕ್ಸಿಕ್ ಅಷ್ಟೇ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆಗ್ಲಿ, ನಮ್ಮ ಕನ್ನಡ ಚಿತ್ರರಂಗ ಫುಲ್ ಒಳ್ಳೆ ಲೆವೆಲ್ ಮುಂದಕ್ಕೆ ಬರಲಿ ಅಂತ ನಾನು ಆಶಿಸ್ತೀನಿ ಮೇಡಮ್. ಚೆನ್ನಾಗಿದೆ ಮೇಡಮ್, ಎಲ್ಲ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿಯಲ್ಲಿ ತೆಗೆದಿದ್ದಾರೆ, ಹೈ ಕ್ವಾಲಿಟಿ. ಅದೇ ಮೇಡಮ್ ಹೇಳಿಲ್ಲ, ನಮ್ಮ ಗ್ಲೋಬಲ್ ಲೆವೆಲ್ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಆ ಲೆವೆಲ್ಗೆ ಹೋಗ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಕರೆಕ್ಟ್. ಇವತ್ತು ನೋಡಿದೆ ಇದರಲ್ಲಿ ಅಪ್ಕೆ ಅದಾಲತಲ್ಲಿ ಯಶ್ ಅವ್ರು ಭಾಗವಹಿಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ತುಂಬಾ ಕೆಲವು ಮೆಂಬರ್ಸ್ ಮಾತ್ರ ಅದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಯಶ್ ಕನ್ನಡಿಗರು ಇದೇ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ಹೋಗ್ತಾರೆ. ನಮ್ಗೆಲ್ಲ ತುಂಬಾ ಖುಷಿ ಆಗಿದೆ ಮೇಡಮ್. ಯಶ್ ಅವರು ಆ ಸ್ಥಾನಕ್ಕೆ ಹೋಗಿರೋದಕ್ಕೆ, ಅವ್ರು ಇಂಟರ್ವ್ಯೂ ಮಾಡಿರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಗೆ ಕನ್ನಡಿಗರಾಗಿ. ಅವ್ರ ಬಿಡಿ, ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ರವಿ ಬಸ್ರು ಅವ್ರು ಸೂಪರ್. ಎಲ್ಲಾ ಸಾಂಗ್ಸು ಸೂಪರ್ ಆಗಿರುತ್ತೆ ಅವ್ರದ್ದು. ಎಸ್ಪೆಷಲಿ KGF 1 ಇನ್ನು ತೆಲುಗು ಫಿಲಮ್ಸ್ ಎಲ್ಲ ಮಾಡಿದಾರಲ್ಲ, ಒಳ್ಳೆ ರೇಂಜ್ಗೆ ಮ್ಯೂಸಿಕ್ಸು ಎಲ್ಲ ಸೂಪರ್ ಆಗಿರುತ್ತೆ ರವಿ ಬಸ್ರೂರ್ ಅವ್ರದ್ದು. ಪರ್ಸ್ನಲ್ ಅನ್ನೋದಕ್ಕಿಂತ ಇಲ್ಲ, ಅವ್ರ ಆಟಿಟ್ಯೂಡ್ ನಮ್ಗೆ ಅನ್ಸ್ಬೋದು ಹಂಗೆ ನೋಡಿದ್ರೆ. ಬಟ್ ಅವ್ರು ಯಾವತ್ತು ಪರ್ಸ್ನಲ್ ನನಗೆ ಅನಿಸ್ತಾ ಇಲ್ಲ. ಅವ್ರು ನಮ್ಮ ಸ್ಟೇಟ್ಗಾಗ್ಲಿ, ಫಿಲಮ್ ಇಂಡಸ್ಟ್ರಿಗಾಗಿ ಹೌದು ಖಂಡಿತ ಅಫ್ಕೋರ್ಸ್ ನಮ್ಮ ಕನ್ನಡಿಗರಾಗಿ ನಮ್ಗೆ ಇಷ್ಟ ಆಗುತ್ತಲ್ಲ ಮೇಡಮ್. ಮೊದಲು ಬೇರೆ ತರಾನೇ ನೋಡ್ತಾ ಇದ್ರು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನ. ಎಸ್ಪೆಷಲಿ ತಮಿಳವರಾಗ್ಲಿ, ತೆಲುಗವರಾಗ್ಲಿ, ಕನ್ನಡ ಫಿಲ್ಮ್ಸ್ ಓಡಲ್ಲ, ಬರಲ್ಲ, ಕಡಿಮೆ ಬಜೆಟ್ಸು ಅದು ಇದು ಅಂತ ಇದ್ರು. ಸೊ ಇವ್ರು ಫಿಲಮ್ಸ್ ಬಂದಾದ್ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ಟವ್ರೆ. ಅದು ಒಂಥರ ನಮಗೂ ಒಂಥರ ಹೆಮ್ಮೆ ಅಲ್ಲ ಕನ್ನಡಿಗರಾಗಿ. ತುಂಬಾ ಒಳ್ಳೆ ವಿಷಯ. ಇನ್ನೂ ಮೇಲಕ್ಕೆ ಬೆಳಿಬೇಕು. ಯಾವ ಇಂಡಸ್ಟ್ರಿನೂ ಕಡಿಮೆ ಇಲ್ಲ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ನೆಗೆಟಿವ್ ಇದ್ದೇ ಇರುತ್ತೆ ಮೇಡಮ್. ಮಾತಾಡೋದು ಎಲ್ಲರೂ ಮಾತಾಡೋದು. ಫಿಲಮ್ ರಿಲೀಸ್ ಆಗ್ಲಿ, ಆಮೇಲೆ ಗೊತ್ತಾಗುತ್ತಲ್ವಾ ಆಕ್ಚುಲಿ ಏನಿದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ದಿರೋಕ್ಕೆ ಮುಂಚೆನೆ ಅದು ಇದು ಮಾತಾಡೋದು ಚೆನ್ನಾಗಿರಲ್ಲ. ಒಂದ್ಸಲಿ ರಿಲೀಸ್ ಆದ್ಮೇಲೆ ಆಮೇಲೆ ನೀವು ಮಾತಾಡಿ, ಅದು ರೈಟೋ ರಾಂಗೋ ಅದೇನಿದೆಯೋ ಅದು ಮಾತಾಡಿ. ಅದಕ್ಕಿಂತ ಮುಂಚೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಟಾಕ್ಸಿಕ್ ಬಗ್ಗೆ ಏನ್ ಹೇಳ್ತೀವಿ, ಮೇಡಮ್ ಚೆನ್ನಾಗಿ ಓಡ್ಲಿ ಫಿಲಮು. ಆಲ್ಮೋಸ್ಟ್ ಅಲ್ಲಿ ನಮ್ಮ ನೆಕ್ಸ್ಟ್ ಎಷ್ಟು ಲಾಸ್ಟ್ ಟೈಮ್ 1200-1250 ಕ್ರೋಸ್ ಮಾಡಿದೆ KGF. ಈಗ ಅದನ್ನು ಮೀರಿಸಿ ಒಂದು 2000 ಕ್ರೋಸ್ ಮೇಲೆ ಮಾಡಲಿ ಟಾಕ್ಸಿಕ್. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಲಿ, ಇನ್ನೂ ತುಂಬಾ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ ಮೇಡಮ್. ಎಕ್ಸ್ಪೆಕ್ಟೇಷನ್ಸು ಇವಾಗ KGF 1, 2 ನೋಡಕ್ ಹೋದ್ರೆ ಸೊ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಟಾಕ್ಸಿಕ್ಗೆ. ಸೊ ಇವಾಗ ಅವರು ಟ್ರೈಲರು ಬಿಟ್ಟಿದ್ದಾರೆ. ಸೊ ಟ್ರೈಲರಲ್ಲಿ ಆ ಒಂದು ಲುಕ್ ಆಗಲಿ, ಆ ಕೊಟ್ಟಿರೋ ಫೈಟ್ ಸೀನ್ಸ್ ಆಗಲಿ, ಸಾಂಗ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ ಮೇಡಮ್. ಸಾಂಗ್ಸು ಪೂರ್ತಿ ಕೇಳಿಲ್ಲ ನಾವು, ಜಸ್ಟ್ ಏನಿದೆ ಅವರು ಥೀಮ್ ಕೊಟ್ಟಿರ್ತಾರಲ್ಲ ಟ್ರೈಲರಲ್ಲಿ, ಆ ಟ್ರೈಲರ್ ಸಾಂಗ್ಸ್ ಕೇಳಿದ್ದೀವಿ. ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ ಮನುಷ್ಯ ಕಷ್ಟಪಟ್ಟು ಬಂದು ಆ ಸೀರಿಯಲ್ ಆ್ಯಕ್ಟರಿಂದ ಬಂದು ಇವಾಗ ಅವರೊಂದು ಹೀರೋ ಆಗಿ ಇಲ್ಲಿ ನಿಂತ್ಕೊಂಡಾಗ ಆ ಬ್ಯಾಕ್ಗ್ರೌಂಡ್ ಅವ್ರೇನು ವರ್ಕ್ ಮಾಡಿ ಆ ಲೆವೆಲ್ಗೆ ಬಂದಿರ್ತಾರಲ್ಲ,
ಅದನ್ನ ಹೆಮ್ಮೆ ಆಗುತ್ತೆ ನಾವು ನೋಡೋದು. ಹಂಗೆ ನೋಡೋದ್ರೆ ನನಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚೆನ್ನಾಗಿದೆ, ಕಿರಾತಕ ಚೆನ್ನಾಗಿದೆ. ಇಂಥ ಚೆನ್ನಾಗಿಲ್ಲ ಅನ್ನೋದು ಯಾವುದೂ ಇಲ್ಲ ಮೇಡಮ್. ಒಂದೆರಡು ಮಧ್ಯ ಹಿಟ್ ಆವ್ರೇಜ್ ಆಗಿ ಕೊಟ್ಟರು. ಬಟ್ ಎಲ್ಲ ಫಿಲಮ್ಸ್ ಅವ್ರು ಮಾಡಿರೋ ಫಿಲಮ್ಸ್ ಚೆನ್ನಾಗಿರ್ತವೆ ಮೇಡಮ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಗುಡ್ ಕಾಂಬಿನೇಷನ್ ಅನ್ಬೋದು, ಎರಡು ಸೇರಿ ಮಾಡಿದ್ದಾರೆ. ಮ್ಯೂಸಿಕ್ಕು ಇವಾಗಿರೋ ಯೂತ್ಗೆ, ಇವಾಗಿರೋ ಜನ್ರೇಷನ್ಗೆ ಒಂಥರ ಹುಮ್ಮಸ್ಸಾಗಿರುತ್ತೆ ಕೇಳೋದಕ್ಕೆ. ಅದು ಅವರು ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡು ನಾವು ಅನ್ಕೊಂಡು ಮೆಚ್ಕೋಬೇಕು ಮೇಡಮ್. ಯಾಕಂದರೆ ಎಲ್ಲ ಹೀರೋಗೆ ಬರೀ ಒಂದೇ ಪಾತ್ರ ಕೊಟ್ಟರೆ ಅವ್ರದ್ದು ಇನ್ಸೈಡ್ ಇರೋ ಆ ಒಂದು ಏನಂತಾರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಈ ಥರ ಅವ್ರು ಫೇಸ್ ಟು ಫೇಸ್ ಚೇಂಜ್ ಕೊಟ್ಟಾಗ ಅವ್ರ ಕೆಪಬಿಲಿಟಿ ಗೊತ್ತಾಗುತ್ತೆ, ಅವ್ರು ಏನು ಕೆಪಾಸಿಟಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಗ್ರೇಟ್ ಮೇಡಮ್, ಆ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಗ್ರೇಟು. ಅದು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಪರ್ಸನ್ ಹೋಗಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಗ್ರೇಟ್ ಮೇಡಮ್. ನಿರೀಕ್ಷೆಯಲ್ಲಿದ್ದೀವಿ ಮೇಡಮ್, ಹೇಗಿರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಬಟ್ ಹೋಪ್ ಫಾರ್ ದ ಗುಡ್ ಅಷ್ಟೇ, ಚೆನ್ನಾಗಿರಬೇಕು. ಇವಾಗೇನು KGF 1, 2 ಮಾಡಿದ್ರಲ್ಲ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಕೊಡಲಿ ಅನ್ನೋದು ಅಷ್ಟೇ ನಮ್ಮ ನಿರೀಕ್ಷೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ನಾವು ಬರಬೇಕು ಅಂದ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಅಪ್ಪು ಫ್ಯಾನ್ ನಾನು. ಅವ್ರ ಫಿಲ್ಮ್ ನೋಡೋಕೆ ಚಾನ್ಸ್ ಇಲ್ಲ ಈಗ. ಯಶ್ ಸರ್ ಫ್ಯಾನ್ ಕೂಡ. ಅದೇ ಕಾಯ್ತಿದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ. 26 ಅಲ್ವಾ, ಅದಕ್ಕೆ ಕಾಯ್ತಾ ಇದ್ದೀನಿ. ಪಕ್ಕ ಹೋಗ್ತೀನಿ ಫಸ್ಟ್ ನೋಡಿದೆ ಎಲ್ಲ. ತುಂಬ ರಿಪೀಟೆಡ್ ಆಗಿ ಕೇಳ್ತಿದ್ದೀನಿ. ಅದೇ ಮೊಬೈಲ್ ರಿಟರ್ನಿಗೆ ಹೋಗ್ಬಿಟ್ಟಿದ್ದೀನಿ ಈಗ. ಚೆನ್ನಾಗಿದೆ, ಖುಷಿ ಆಗುತ್ತೆ. ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಏನೂ ಇಲ್ಲದೆ, ಝೀರೋಯಿಂದ, ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಳೆದಿದ್ದಾರೆ. ಖುಷಿ ಆಗುತ್ತೆ. ಇನ್ಸ್ಪಿರೇಷನ್ ಚೆನ್ನಾಗಿದೆ. KGF ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿ ಬಸ್ರು ಅವರು ಕನ್ನಡಿಗರು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಖುಷಿ ಆಗುತ್ತೆ. ಎಲ್ಲರೂ ಬಂದು ನೋಡಿ ಬೆಳೆಸಿ ಅಷ್ಟೇ. ಅದೇ ಮ್ಯಾಮ್, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಟ್ರೈಲರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ತುಂಬ ಹಾಲಿವುಡ್ ರೇಂಜಿಗೆ ತೆಗೆದಿದ್ದಾರೆ. ಸೊ ಮೂವಿ ರಿಲೀಸ್ ಆದಮೇಲೆ ನೋಡೋಣ ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಯಶ್ ಆ್ಯಕ್ಟಿಂಗು ತುಂಬ ಡಿಫ್ರೆಂಟ್ ಆಗಿದೆ. ಎರಡು ರೋಲ್ ಮಾಡಿದ್ದಾರೆ. ಅಪ್ಪ ಮಗ ಇಬ್ಬರು ಎರಡು ರೋಲ್ ಥರ ಇದೆ. ಸೊ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಫಿಲಮ್ಗೆ. ಯಶ್ ಅವ್ರ ಸಕ್ಸಸ್ ನೋಡಿದ್ರೆ ಅದೇ ಮ್ಯಾಮ್, ಅವ್ರದ್ದು ಸ್ಟಾರ್ಟಿಂಗ್ ಫಿಲಮ್ಸು ನಂಗೆ ತುಂಬ ಇಷ್ಟ. ಕಿರಾತಕ, ಆಮೇಲೆ ಮೊದಲ ಸಲ, ಈ ಥರ ಹಳೆ ಫಿಲಮ್ಸಿಂದ ನಾನು ಅವ್ರಿಗೆ ಫ್ಯಾನು. ಈಗ ಅವ್ರ ರೇಂಜ್ ನೋಡಿದ್ರೆ ತುಂಬ ಬೇರೆನೇ ಇದೆ. ಅವರು ಆಲ್ಮೋಸ್ಟ್ ಕರ್ನಾಟಕ ರೆಪ್ರೆಸೆಂಟೇಟ್ ಮಾಡ್ತಿದ್ದಾರೆ. ಹಾಲಿವುಡ್, ಐ ಮೀನ್ ಬಾಲಿವುಡ್, ಟಾಲಿವುಡ್ ಎಲ್ಲದರಲ್ಲಿಂದ ನಮ್ಮ ಕೋಲಿವುಡಿಂದ ಯಶ್ ಅವರು ಹೋಗಿದ್ದಾರೆ. ಸೊ ಅದು ತುಂಬ ಒಂದು ಹೆಮ್ಮೆ ಆಗೋ ಒಂದು ವಿಷಯ. ಅದು ಹೆಮ್ಮೆ ಪಡುವ ಒಂದು ವಿಷಯ. ಕರ್ನಾಟಕದಿಂದ ಒಬ್ಬರು ಹೋಗಿ ಅಂಥ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಚೀವ್ ಮಾಡಿದ್ದಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡ್ಕೊಬೇಕು ಕನ್ನಡದವರಾಗಿ. ಮ್ಯೂಸಿಕ್ ಕೇಳಿದ್ದೀನಿ ಮ್ಯಾಮ್, ನಂಗೆ ಇಷ್ಟ ಆಯಿತು. ಬಟ್ ನಾನು ಇನ್ನು ಮ್ಯೂಸಿಕ್ಕಿಂತ ಫಿಲಮ್ ಬ್ಯಾಕ್ಗ್ರೌಂಡ್ ಸ್ಕೋರು, ಸೊ ಇವೆಲ್ಲ ನಾನು ತುಂಬ ನೋಡಬೇಕು ಅಂತ. ಸೊ ಥಿಯೇಟ್ರಿಗೆ ನಾನು ಫಸ್ಟ್ ಡೇ ಹೋಗ್ಬಿಡ್ತೀನಿ. ಫಸ್ಟ್ ಡೇ ಹೋಗಿ ನೋಡಿ ಹೆಂಗಿದೆ ಅಂತ ನೋಡ್ಬೇಕು ನಾನು. ರವಿ ಬಸ್ರೂರು ಅವರು ಅಷ್ಟೇ ಒಂದು ನಾರ್ಮಲ್ ಬ್ಯಾಕ್ಗ್ರೌಂಡಿಂದ ಬಂದು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಬೆಳೆದಿದ್ದಾರೆ. ಸೊ ಅವ್ರ ಮ್ಯೂಸಿಕ್ಕು ತುಂಬ ಇಷ್ಟ. ಅವ್ರದ್ದು ಸಲಾರಲ್ಲೂ ಸಕ್ಕದಾಗಿತ್ತು ಮ್ಯೂಸಿಕ್ಕು. KGF ಅಲ್ಲೂ ಗೊತ್ತು ಎಲ್ಲ ಎಷ್ಟು ಮ್ಯೂಸಿಕ್ ಎಷ್ಟು ಹಿಟ್ ಆಯಿತು ಅಂತ. ಸೊ ಐ ಮೀನ್ ಟಾಕ್ಸಿಕಲ್ಲೂ ತುಂಬ ಚೆನ್ನಾಗೇ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಾರೆ ಅಂತ. ಅದೇ ಮ್ಯಾಮ್, ಒಬ್ಬರು ಲೇಡಿ ಡೈರೆಕ್ಟರು, ಮೆನ್ ಡೈರೆಕ್ಟರ್ ಇವೆಲ್ಲ ಡಿಫ್ರೆನ್ಸ್ ಇಲ್ದರೆ ಒಂದು ಕ್ರಿಯೇಟಿವಿಟಿನ ನಂಬ್ಕೊಂಡು ಒಬ್ಬರು ಸಕ್ಸಸ್ ಕೊಡ್ಬೋದು. ಟಾಕ್ಸಿಕ್ ಅಂದರೆ KGF ಆದಮೇಲೆ ಎಷ್ಟೊಂದು ಡೈರೆಕ್ಟರ್ಸ್ ಬಂದಿರ್ಬೋದು, ಬಟ್ ಆದ್ರೂ ಅವರು ಟ್ರಸ್ಟ್ ಮಾಡಿರೋದು ಗೀತು ಮೋಹನ್ ದಾಸ್ ಅವ್ರನ್ನ. ಸೊ ಅದಕ್ಕೆ ಮ್ಯಾಮ್, ಆ್ಯಕ್ಚುಲಿ ಅವರು ಟ್ರಸ್ಟ್ ಮಾಡಿರೋದನ್ನ ಮೋಸ್ಟ್ಲಿ ಯಶ್ ಟಾಕ್ಸಿಕ್ ಟ್ರೈಲರ್ ನೋಡಿ ಗೊತ್ತಾಗ್ತಿದೆ. ಅದು ಈಗ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅದು ಒಂಥರ ಸರ್ಪ್ರೈಸ್ ಆಗಿ ಬಂತು. ಮೂವಿ ನೋಡಬೇಕು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅನ್ಸುತ್ತೆ, ನೋಡಬೇಕು.